ಸ್ವಾಗತ ನನ್ನ ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ಒಗ್ಗರಣೆ ಮಾಡುವುದು ಹೇಗೆ ನೋಡೋಣ ಬನ್ನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ಎಲ್ಲ ತೊಳೆದು ನೀಟಾಗಿ ಹೆಚ್ಚಿಟ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಟು, ಇಲ್ಲಾಂದರೆ ಪ್ಯಾನ್ ಇಟ್ಕೋಬೋದು, ಇಲ್ಲ ಕಡಾಯಿ ಈ ಥರ ಮಂಡಾಳನ ಹಾಕಿ ಚೆನ್ನಾಗಿ ಎಲ್ಲ ಚೀರೋದು. ಈಗ ಮಂಡಾಳು ನೋಡಿ ಈ ಥರ ನೆನೆಸಿ ನೀರಿನಲ್ಲಿ ಮೆತ್ತಗಾಗೋವರೆಗೂ ನೆನೆಸ್ಬೇಕು. ಆಮೇಲೆ ಮಂಡಾಳು ನೋಡಿ ಈ ಬ್ರ್ಯಾಂಡಿನ ತೊಗೊಂಡಿದ್ದೀನಿ ನಾನು, ಸದ್ಗುರು ಬ್ರ್ಯಾಂಡ್ ಅಂತೆ. ಈ ಬ್ರ್ಯಾಂಡು ಒಗ್ಗರಣೆ ಮಾಡಲು ಚೆನ್ನಾಗಿರುತ್ತೆ ಅಂತ ಇದ್ದಾರೆ. ಇದರಲ್ಲಿ ಬೇಕಾದಷ್ಟು ವೆರೈಟಿ ಇರುತ್ತೆ. ಮೊದಲಿಗೆ ಎಣ್ಣೆ ಹಾಕಬೇಕು, ಆಮೇಲೆ ಕರಿಬೇವು ಹಾಕಬೇಕು. ಒಬ್ಬೊಬ್ಬರು ಸಾಸಿವೆ ಜೀರಿಗೆ ಹಾಕ್ತಾರೆ, ನಾವು ಹಾಕಲ್ಲ ನೋಡಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಆದರೆ ಒಗ್ಗರಣೆನೇ. ನಮಗೆಲ್ಲ ಈ ಕಡೆ ಒಗ್ಗರಣೆ ಮಿರ್ಚಿ ಅಂದರೆ ಮೆಣಸಿನಕಾಯಿ ಇಷ್ಟ ನೋಡಿ. ತಿಂಡಿಗೆ ಇದು ಕೂಡ ಮಾಡ್ತೀವಿ ನಾವು. ಬೆಳಗಿನ ತಿಂಡಿಗೆ ಒಗ್ಗರಣೆ, ಈವ್ನಿಂಗ್ ತಿನ್ಬೇಕನ್ಸಿದ್ರು ಒಗ್ಗರಣೆ, ಮಿರ್ಚಿ, ಮಂಡಾಳು, ಮಿರ್ಚಿ ತಿಂತೀವಿ. ಈಗ ನೋಡಿ ಎಣ್ಣೆಯಲ್ಲಿ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೊತೀನಿ. ಸ್ವಲ್ಪ ಆದಮೇಲೆ ಟೊಮೊಟೊ ಹಾಕ್ತೀನಿ. ಇವಾಗ ನೋಡಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಟೊಮೆಟೊ ಹಾಕಬೇಕು. ಈಗ ಬಾಡಿದೆ. తను ఏం చేస్తుంది? దూరం ఉండు, దూరది చెప్పు. ಅರಿಶಿನ ಪುಡಿ ಹಾಕಬೇಕು ನೋಡಿ, ನಾನು ತೋರಿಸ್ತೀನಿ ಅಷ್ಟು. ಇಲ್ಲ ನಿಮಗೆ ಅದಕ್ಕೆ ತಕ್ಕಷ್ಟು ಹಾಕಿ. ಜಾಸ್ತಿ ಅರಿಶಿನ ಆದರೆ ವಿಷ ಆಗುತ್ತೆ, ಕಲರ್ ಬರೋದಕ್ಕೆ. ಆಮೇಲೆ ಉಪ್ಪು ಹಾಕ್ತೀನಿ. ಅದಕ್ಕೆ ಬೇಕಾದಷ್ಟು ಹಾಕಿ, ಅದು ಸರಿ ಹೋಗೋಷ್ಟು ಉಪ್ಪು ಹಾಕಿ. ಆಮೇಲೆ ಕೊತ್ತಂಬರಿ ಹಾಕ್ತೀನಿ. ಆನಂತರ ಕೊತ್ತಂಬರಿ ಹಾಕ್ತೀನಿ. ಮೇಲೆ ಹಾಕ್ತಾರೆ, ಇಲ್ಲ ಅದರೊಳಗೂ ಹಾಕ್ಬೋದು. ಇವಾಗ ಮೆಣಸಿನ್ಕಾಯಿ ಮಾಡಬೇಕು. ಅದಕ್ಕೆ ನಾನು ಬಾಳಿಗೆ ಇಟ್ಕೊಂಡು ಆ ಕಡೆ ರೆಡಿ ಮಾಡ್ಕೊತಿದ್ದೀನಿ, ಆದರೆ ವಿಡಿಯೋದಲ್ಲಿ ತೋರಿಸೋದಿಲ್ಲ. ಒಗ್ಗರಣೆ ಅಷ್ಟೇ. ನಿಮಗೆ ಬೇಕಂದರೆ ವಿಡಿಯೋದಲ್ಲಿದೆ ನೋಡಿ, ನನ್ನ ಚಾನಲಲ್ಲಿದೆ. ಈಗ ಹುಣಸೆ ಹುಳಿ
ಬೇಕಾದಷ್ಟು ಹುಣಸೆ ಹುಳಿ ಸೇರಿಸಿ, ಜಾಸ್ತಿ ಬೇಡ ನೋಡಿ ಸೇರಿಸ್ಕೊಳ್ಳಿ, ನಿಮ್ಮ ಮಂಡಾಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಇವಾಗ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಹೊತ್ತು ಬೆಂದ ನಂತರ ರೆಡಿ ಆಗುತ್ತೆ. ಹುಣಸೆ ಹಣ್ಣು ಮೇಲೆ ನಿಂಬೆಹಣ್ಣು ಕೂಡ ಹಾಕ್ಬೋದು. ಈಗ ನೋಡಿ ಮಂಡಾಳು ಚೆನ್ನಾಗಿ ನೆಂದಿದೆ. ಇದು ತೆಗೆದು ಹಾಟ್ ಬಾಕ್ಸಲ್ಲಿ ಹಾಕಬೇಕು. ಯಾವುದಾದ್ರೂ ಪಾತ್ರೆಯಲ್ಲಿ ನಾನು ಹಾಟ್ ಬಾಕ್ಸಲ್ಲಿ ಹಾಕ್ತೀನಿ. ಈಗ ನೋಡಿರಿ ಚೆನ್ನಾಗಿ ಹಾಟ್ ಬಾಕ್ಸ್ನಲ್ಲಿ ಹಾಕಬೇಕು. ಎಲ್ಲ ಚೆನ್ನಾಗಿ ಹಿಂಡಬೇಕು, ಮಂಡಾಳೆಲ್ಲ ಹಿಂಡಿ. ಈಗ ನೆನೆಸಿದ ಮಂಡಾಳು ಚೆನ್ನಾಗಿ ಹಿಂಡಿ ತೆಗಿಬೇಕು. ತೆಗೆದು ಈಗ ಇದರಲ್ಲಿ ಹಸಿ ಮಂಡಾಳಿದಾವಲ್ಲ, ಇದಕ್ಕೆ ಕಡಲೆ ಹಿಟ್ಟು, ಉರಿಗಡಲೆ ಹಿಟ್ಟು ಮಿಕ್ಸಿಗೆ ಹಾಕಿ ನಾವು ಇದಕ್ಕೆ ಹಾಕಿ ಕಲಿಸ್ಬೇಕು. ಒಬ್ಬೊಬ್ಬರು ಹಾಕ್ತಾರೆ, ಒಬ್ಬೊಬ್ಬರು ಹಾಕಲ್ಲ. ಒಬ್ಬೊಬ್ಬರು ನಿಂಬೆಹಣ್ಣು ಹಾಕ್ತಾರೆ, ಒಬ್ಬೊಬ್ಬರು ಯಾರ್ಯಾರ ಟೇಸ್ಟ್ ಅವ್ರದ್ದು. ನಿಂಬೆಹಣ್ಣು ಹಾಕ್ಬೋದು, ಹುಣಸೆ ಹಣ್ಣು ಹಾಕ್ಬೋದು, ಯಾವ ಥರನ ಮಾಡ್ಕೋಬೋದು. ಇದು ಒಗ್ಗರಣೆ ಅಂತ ಅಂತಾರೆ ಈ ಕಡೆ. ಇದು ಫೇಮಸ್ ಒಗ್ಗರಣೆ ಮಿರ್ಚಿ. ನಮಗೆ ಎಲ್ಲರಿಗೂ ಪ್ರಿಯವಾದ ತಿನಿಸು. ಶ್ರೀಮಂತರಿಗೂ ಬಡವರಿಗೂ ಸಣ್ಣವ್ರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಇದು. ಒಗ್ಗರಣೆ ಮಿರ್ಚಿ ಕಾಂಬಿನೇಷನ್. ಮಿರ್ಚಿ ವಿಡಿಯೋ ಬೇಕಾದಲ್ಲಿ ನನ್ನ ವಿಡಿಯೋದಲ್ಲಿ ಮಿರ್ಚಿ ಮಾಡೋದು ಹೇಗೆ ತೋರಿಸಿದ್ದೀನಿ, ಅದು ನೋಡಿ. ಅದು ಇದು ಎರಡು ಒಂದೇ ಸತಿ ಮಾಡಿ ತಿನ್ನಿ. ನೀವು ಏನು ಭಯ ಪಡಬೇಕಾಗಿಲ್ಲ. ಈ ಯೂಟ್ಯೂಬ್ನಲ್ಲಿ ನಾನು ಏನಾದರೂ ಮಾಡ್ತೀನಿ, ನಮ್ಗೆ ತಿಂಡಿ ಮಾಡೋದೇ ನಿಮಗೆ ತೋರಿಸ್ತೀನಿ. ಯೂಟ್ಯೂಬ್ಗೋಸ್ಕರ ನಾನು ಏನು ಮಾಡ್ತಾ ಇಲ್ಲ. ನೀವೇನು ಭಯ ಪಡಬೇಕಾದ ಅವಸರನೇ ಇಲ್ಲ. ನಮ್ಮ ತಿಂಡಿದೆ ಇದು, ನಾವು ತಿನ್ನೋ ತಿಂಡಿನೇ ಹಿಂಗೆ ತೋರಿಸ್ತಾ ಇರೋದು. ನೀವು ಮಾಡಿಕೊಂಡು ತಿನ್ನಿ. ಕೆಲವ್ರಿಗೆ ಮಂಡಾಳು ನೆನೆಸೋದು ಯಾವ ಥರ ನೆನೆಸೋದು ಗೊತ್ತಾಗಲ್ಲ. ಅದು ಒಂದು ಸತಿ 2 ಸತಿ ನೋಡ್ಕೊಳ್ಳಿ. ನೀರಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಅದು ಮೆತ್ತಗಾಗೋವರೆಗೂ ಸ್ವಲ್ಪ ಒಂದೊಂದು ಮಂಡಾಳು ಒಂದೊಂದು ಥರ ವೆರೈಟಿ ಇರುತ್ತೆ. ಒಂದು ಮಂಡಾಳು ಬೇಗ ನೀರಲ್ಲಿ ನೆಂದ್ಬಿಡುತ್ತೆ. ಗಟ್ಟಿಯಾಗಿ ಹಿಂಡಿ ತೆಗಿಯಲ್ಲ ಒಬ್ಬೊಬ್ಬರು, ನೀರು ಆ ಥರನೇ ತೆಗಿತಾರೆ. ಆವಾಗ ಸಪ್ಪೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ಒಗ್ಗರಣೆ ರೆಡಿ ಆಯಿತು, ತಿನ್ನಲು.